ಕೊಟ್ಟು ಅದು ಮಾಡೋದಂತ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ಇನ್ನೂ ಅದು ಅಂತಿಮ ಎಲ್ಲ ಬರಲಿ. ಯಾವ ತರ ಆಗಬೇಕು ಇನ್ನೂ ಏನು ಬಂದಿಲ್ಲ. ಈ ಪತ್ರಿಕೆಗಳ ಸಿಎಂ ಅವರು ಅನೌನ್ಸ್ ಮಾಡಿದ್ದಾರೆ. ಸಿಎಂ ಅನೌನ್ಸ್ ಮಾಡಿದ್ರೆ ಇನ್ನೂ ಅಧಿಕೃತವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಲಿ ಯಾವ ತರ ಆಗಬೇಕು ಏನಾಗಬೇಕು. ಅಲ್ಟಿಮೇಟ್ಲಿ ನಮಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ, ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ವಿ ಅಷ್ಟೇ. ಸರ್ಕಾರ ನಿದ್ರೆಯಲ್ಲಿದೆ ಅಂತೇಳಿ ಬಿಜೆಪಿ ಕ್ಯಾಂಪೇನ್ ಮಾಡಿ ನೋಡಿ, ಇದು ಇಡೀ ದೇಶದಲ್ಲೇ ದಾಖಲೆ. ಇದು 32,000 ಕೋಟಿ ಅಂತ ಈ ವರ್ಷ, ಮುಂದಿನ ವರ್ಷ 58,000. ನೇರವಾಗಿ ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಆರೋಪ ಇಲ್ಲ, ಎಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ ನಾವು. ಬಿಜೆಪಿ ಅವ್ರ ಥರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳಿ ಯಡಿಯೂರಪ್ಪನವ್ರಿಗೆ. ನಾವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಜನರಿಗೆ ಮುಟ್ಟಿಸ್ಬಿಟ್ಟಿದ್ದೀವಿ. ಇವತ್ತು ಯುವ ನಿಧಿಯಿಂದ ಯುವ ನಿಧಿ ಪ್ರಾರಂಭ ಆಯಿತು. ಸೊ ಬಹುಶಃ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕಕ್ಕೆ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ಇದು ಇಷ್ಟು ಚೆನ್ನಾಗಿ ನೀವು ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ, ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ. 2 ವರ್ಷ 3 ವರ್ಷ ತೊಗೊಳ್ತಾರೆ. ನಾವು 3 ತಿಂಗಳು 4-5-6 ತಿಂಗಳು ಮಾಡಿಬಿಟ್ಟಿದ್ದೀವಲ್ಲ, ಇದು ನಿಜವಾಗ್ಲೂ ಬಹುಶಃ ದಾಖಲೆ. ಇದು ಇಟ್ ವಾಸ್ ಅನ್ ಅಚೀವ್ಮೆಂಟ್. ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ. ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು ನಾವು. ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಏನೋ ಅನೇಕ ವಿಚಾರಗಳು ಹೇಳಿ ಏನನ್ನು ಕೂಡ ಮಾಡದೆ ಹೋಗಿರ್ತಕ್ಕಂಥವ್ರು. ಸೊ ಅವರಿಂದ ನಾವೇನು ಕಲಿಬೇಕಾಗಿಲ್ಲ. ಕೊಟ್ಟು ಅದು ಮಾಡೋದಂತ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಅದು ಅಂತಿಮ ಎಲ್ಲ ಬರಲಿ. ಯಾವ ತರ ಆಗಬೇಕು ಇನ್ನೂ ಏನು ಬಂದಿಲ್ಲ. ಈ ಪತ್ರಿಕೆಗಳ ಸಿಎಂ ಅವರು ಅನೌನ್ಸ್ ಮಾಡಿದ್ದಾರೆ. ಸಿಎಂ ಅನೌನ್ಸ್ ಮಾಡಿದ್ರೆ ಇನ್ನೂ ಅಧಿಕೃತವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಲಿ ಯಾವ ತರ ಆಗಬೇಕು ಏನಾಗಬೇಕು. ಅಲ್ಟಿಮೇಟ್ಲಿ ನಮಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ, ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ವಿ ಅಷ್ಟೇ. ಸರ್ಕಾರ ನಿದ್ರೆಯಲ್ಲಿದೆ ಅಂತೇಳಿ ಬಿಜೆಪಿ ಕ್ಯಾಂಪೇನ್ ಮಾಡಿ ನೋಡಿ, ಇದು ಇಡೀ ದೇಶದಲ್ಲೇ ದಾಖಲೆ. ಇದು 32,000 ಕೋಟಿ ಅಂತ ಈ ವರ್ಷ, ಮುಂದಿನ ವರ್ಷ 58,000. ನೇರವಾಗಿ ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಆರೋಪ ಇಲ್ಲ, ಎಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ ನಾವು. ಬಿಜೆಪಿ ಅವ್ರ ಥರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳಿ ಯಡಿಯೂರಪ್ಪನವ್ರಿಗೆ. ನಾವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಜನರಿಗೆ ಮುಟ್ಟಿಸ್ಬಿಟ್ಟಿದ್ದೀವಿ. ಇವತ್ತು ಯುವ ನಿಧಿಯಿಂದ ಯುವ ನಿಧಿ ಪ್ರಾರಂಭ ಆಯಿತು. ಸೊ ಬಹುಶಃ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕಕ್ಕೆ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ಇದು ಇಷ್ಟು ಚೆನ್ನಾಗಿ ನೀವು ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ, ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ. 2 ವರ್ಷ 3 ವರ್ಷ ತೊಗೊಳ್ತಾರೆ. ನಾವು 3 ತಿಂಗಳು 4-5-6 ತಿಂಗಳು ಮಾಡಿಬಿಟ್ಟಿದ್ದೀವಲ್ಲ, ಇದು ನಿಜವಾಗ್ಲೂ ಬಹುಶಃ ದಾಖಲೆ. ಇದು ಇಟ್ ವಾಸ್ ಅನ್ ಅಚೀವ್ಮೆಂಟ್. ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ. ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು ನಾವು. ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಏನೋ ಅನೇಕ ವಿಚಾರಗಳು ಹೇಳಿ ಏನನ್ನು ಕೂಡ ಮಾಡದೆ ಹೋಗಿರ್ತಕ್ಕಂಥವ್ರು. ಸೊ ಅವರಿಂದ ನಾವೇನು ಕಲಿಬೇಕಾಗಿಲ್ಲ.